ಹೋಗ್ಬಿಡಿ, ಬೇಕಾದ್ರೆ ನಾನು ರಾಜಕೀಯ ಬಿಡ್ತೇನೆ, ಈ ಒಂದು ಪದ ಬಳಕೆಯ ಆರೋಪಗಳನ್ನು ತೆಗೆದುಕೊಳ್ಳಲಿಕ್ಕೆ ನಾನು ತಯಾರಿಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆರೋಪ ಪ್ರತ್ಯಾರೋಪಗಳು ಸಹಜ, ಆದರೆ ಈ ಥರದ ಕುಣಿಗಲನ್ನ ಬೆಂಗಳೂರು ದಕ್ಷಿಣಕ್ಕೆ ಸೇರಿಸುವಂಥ ಪ್ರಯತ್ನ ಏನಾದರೂ ಆಗಿತ್ತಾ? ಮೊದಲನೇದಾಗಿ ಇವತ್ತು ಬೆಂಗಳೂರು ದಕ್ಷಿಣದ ವಿಚಾರದಲ್ಲಿ ಕುಣಿಗಲ್ ತಾಲೂಕನ್ನ ಸೇರಿಸಬೇಕು ಅನ್ನೋದನ್ನು ಯಾವುದೇ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಚರ್ಚೆ ಆಗಿಲ್ಲ. ಯಾರು ಇದ್ರ ಬಗ್ಗೆ ಮಾತನಾಡೂ ಇಲ್ಲ. ನನ್ನ ತಿಳಿದಂಗೆ ಕುಣಿಗಲಿನ ನಿವಾಸಿಗಳು ಕೆಲವರು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಅಷ್ಟು ಬಿಟ್ಟರೆ ಇದ್ರ ಬಗ್ಗೆ ಚರ್ಚೆ ಆಗದೇ ಇರೋಂಥ ವಿಚಾರನ ಪ್ರಸ್ತಾಪ ಮಾಡಿಕೊಂಡು ನನ್ನ ಬಗ್ಗೆ ಆರೋಪ ಮಾಡ್ತಿರೋದು ಸರಿ ಇಲ್ಲ ಅನ್ನೋದು ಒಂದು ಕಡೆ. ಆದರೆ ಎರಡನೇದು, ಇವತ್ತು ಕುಮಾರಸ್ವಾಮಿ ಅವರಿಗೆ ಮತ್ತೊಮ್ಮೆ ಕೇಳ್ತೇನೆ, ಅವರು 2020 ಗೌರ್ಮೆಂಟ್ ಇದ್ದಾಗ 5 ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಹೊರಟಿದ್ರಲ್ಲ, ಅವಾಗ ಲೂಟಿ ಮಾಡಕ್ಕೆ ಹೋಗಿದ್ರಾ? ಬೆಂಗಳೂರಿಂದ ತೆಗೆದು ರಾಮನಗರ ಸಪ್ರೇಟ್ ಮಾಡಕ್ಕೆ ಜಿಲ್ಲೆ ಮಾಡಿದ್ರಲ್ಲ, ಅವಾಗ ಲೂಟಿ ಮಾಡಕ್ಕೆ ಹೋಗಿದ್ರಾ? ಆ ಥರ ಹೇಳಿದ್ರೆ ಏನಾಗುತ್ತೆ, ಏನು ಅನ್ಸುತ್ತೆ ಅವ್ರಿಗೆ? ಅವರು ಏನೋ ಒಂದು ಚಿಂತನೆಯಲ್ಲಿ ಹೊರಟಿರ್ತಾರೆ, ಮಾಡೋ ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ಕೋಬೋದೇ ಹೊರತು ಈ ರೀತಿ ಪ್ರತಿಯೊಂದಕ್ಕೂ ಎಲ್ಲರನ್ನೂ ಯಾರು ಅವ್ರ ಕುಟುಂಬನ ವಿರೋಧ ಮಾಡ್ತಾರೆ, ರಾಜಕೀಯದಲ್ಲಿ ಬೆಳಿಬಾರ್ದು, ವಿರೋಧ ಮಾಡಬೇಕು, ಟೀಕೆಗಳು ಮಾಡಬೇಕು, ಆರೋಪ ಮಾಡಬೇಕು. ನಾನು ಕುಣಿಗಲ್ ತಾಲೂಕಿನ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಸೇರಿಸುವಂಥ ವಿಚಾರದಲ್ಲಿ ಈಗ ಅದು ಅಪ್ರಸ್ತುತ. ಅಂಥ ಸಂದರ್ಭದಲ್ಲಿ ಚರ್ಚೆ ಮಾಡಿ ಜನರ ಜೊತೆ ನಮ್ಮ ತಾಲೂಕಿನ ಜನಾಭಿಪ್ರಾಯವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಸರ್ಕಾರದ ಜೊತೆ ನಾನು ಚರ್ಚೆ ಮಾಡ್ತೇನೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೂಕ್ಷ್ಮವಾದ ವಿಚಾರ ನೀವು ತಿಳ್ಕೋಬೇಕು. ಕುಣಿಗಲ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭೆಗೆ ಸೇರಿಸಿದವರು ಯಾರು? ಅವತ್ತಿನ ದಿನ ಯಾರು ಅಧಿಕಾರದಲ್ಲಿದ್ದರು, ಯಾರು ಸೇರಿಸಿದ್ರು ಅನ್ನೋದನ್ನ ಮಾಧ್ಯಮ ಮಿತ್ರರು ನೀವು ಅದನ್ನ ಅವಲೋಕನ ಮಾಡಬೇಕು. ನಾನು ಇವತ್ತು ಹೇಳ್ತೇನೆ, ಯಾವುದೇ ಒಂದು ರೋಡು 5 ವರ್ಷ ಇರಬೇಕ್ರಿ. BJP ಸರ್ಕಾರದವರು 4 ವರ್ಷ ಅವರ ಆಡಳಿತದ ದುರ್ವ್ಯವಸ್ಥೆ ಇವತ್ತು ನಾವು ನೋಡ್ತಿರೋಂಥ ಭಾಗ್ಯ ಇದು. ಪಾಟೋಲ್ಸ್ ಭಾಗ್ಯ BJP ಅವರ ಕೊಟ್ಟಂಥ ಭಾಗ್ಯ ಇದು. ಅವರ ನಿರ್ವಹಣಾ ವ್ಯವಸ್ಥೆಯ ಕೂಸಿದು. ಇವತ್ತು ಮಳೆ ಬಂದಂಥ ಸಂದರ್ಭದಲ್ಲಿ ಸಬ್ಸ್ಟ್ಯಾಂಡರ್ಡ್ ರೋಡ್ಸ್ಗಳಲ್ಲಿ ಪಾಟೋಲ್ಸ್ ಆಗೋದು ಸಹಜ. ಅದು ನಮಗೆ ಸಿಕ್ಕಿರೋಂಥ ಅವಕಾಶ ಸುಮಾರು 2 ವರ್ಷದಲ್ಲಿ. ಅವರು ಹಿಂದೆ 4 ವರ್ಷದಿಂದ ಮಾಡಿರೋಂಥ ರೋಡ್ಗಳಲ್ಲೇ ಪಾಟೋಲ್ಸ್ ಕಾಣಿಸ್ತಾ ಇರೋದು. ಸೊ ಅದನ್ನು ಸರಿಪಡಿಸಲಿಕ್ಕೆ ಸರ್ಕಾರ ಎಡೆಬಿಡದೆ ವಾರ್ ಫುಟಿಂಗಲ್ಲಿ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವಾಗ 70% ಪಾಟೋಲ್ಸ್ಗಳು ಮುಚ್ಚಿದ್ದಾರೆ. ಪ್ರತಿ ಬಾರಿ ಅವ್ರಿಗೆ ಸಿಕ್ಕಂಥ ಅವಕಾಶಗಳನ್ನು ಸರಿಯಾಗಿ ನಿರ್ವಹಿಸದೆ ಇವತ್ತು ವಿರೋಧ ಪಕ್ಷದಲ್ಲಿದ್ದೀನಿ ಅಂತ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋದನ್ನ BJPಯವ್ರು ಬಿಟ್ಟರೆ ಯಾವತ್ತು ಕಾರ್ಯರೂಪಕ್ಕೆ ಯಾವುದೇ ಒಂದು ನಿರ್ವಹಣಾ ವ್ಯವಸ್ಥೆಯನ್ನು ಪರಿಪೂರ್ಣತೆಯಲ್ಲಿ ಮಾಡಿಲ್ಲ ಅನ್ನೋದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು. ಈಗ 2020 ಗೌರ್ಮೆಂಟ್ ಇದೆ, 2020 ಗೌರ್ಮೆಂಟ್ ಇತ್ತಲ್ಲ, ಆವಾಗ ಚೀಫ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಇದ್ದರು. ಆಗ 5 ಟೌನ್ಶಿಪ್ ಮಾತಾಡಿದ್ರು. ನಂದಗುಡಿ, ದೇವನಹಳ್ಳಿ, ಆನೇಕಲ್ಲು, ಬಿಡದಿ ಟೌನ್ಶಿಪ್ಪಲ್ಲಿ ಮಾತಾಡಿದಾಗ ಅವರು ಚಿಂತನೆ ಸರಿ ಇತ್ತೆ. ಬ್ಯಾಂಗ್ಳೂರನ್ನ ಡಿಕಂಜೆಸ್ಟ್ ಮಾಡ್ತೀನಿ, ನಾನು 5 ಟೌನ್ಶಿಪ್ ಮಾಡ್ಕೊಂಡು ಎಲ್ಲ ರೀತಿಯಲ್ಲೂ ಬೆಳವಣಿಗೆ ಮಾಡ್ತೀನಿ, ರೈತರಿಗೆ ಉದ್ಧಾರ ಮಾಡ್ತೀನಿ ಅಂತ ಹೇಳಿಕೆಗಳನ್ನು ಹಾಕ್ಕೊಡ್ತಿದ್ದಾಗ ಅವ್ರು ಮಾಡ್ತಿದ್ದಂಥ ಚಿಂತನೆ ಯೋಚನೆ ಎಲ್ಲ ಸರಿ ಪವಿತ್ರವಾಗಿತ್ತು. ಇವತ್ತು ಅದೇ ಕೆಲಸವನ್ನು ಮುಂದುವರಿಸುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಸಾಹೇಬರು ಮಾಡಿದ್ರೆ ಅಪವಿತ್ರ, ಎಲ್ಲ ಕೆಟ್ಟದು. ಇವರೆಲ್ಲ DK ಶಿವಕುಮಾರ್ ಸಾಹೇಬರು ಇವತ್ತು ಪಾವಗಡನ ಏಷ್ಯಾದಲ್ಲಿ ಬಿಗ್ಗೆಸ್ಟ್ ಸೋಲಾರ್ ಪಾರ್ಕ್ ಮಾಡಿದ್ರು. ಆಯಿತು, ಸ್ಪಿರಿಚುವಲ್ ವೇಲ್ ಬನ್ನಿ, ಆಧ್ಯಾತ್ಮಿಕವಾಗಿ ಇವತ್ತು ಗಂಗಾ ಆರತಿನ ಯಾಕೆ ನಾವೆಲ್ಲ ಹೋಗಿ ಅಲ್ಲಿ ಇದು ನಾರ್ತ್ ಇಂಡಿಯಾಗೆ ಹೋಗ್ಬೇಕು ಅಂತ ಹೇಳಿ ಇವತ್ತು ಕಾವೇರಿ ನದಿ ಜೀವನಾಡಿ ಬದುಕಿಗೆ ಕಾವೇರಿ ಕರ್ನಾಟಕ ರಾಜ್ಯದ ಜನತೆಯ ಮುಂದೆ ಕಾವೇರಿ ಆರತಿ ಮಾಡಿದ್ರಲ್ಲ, ಅದ್ಯಾಕೆ ಇವ್ರ ಕಾಲದಲ್ಲಿ ಮಾಡೋಕ್ಕಾಗಲಿಲ್ಲ?